ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಜೇಶ್ ಕಿಚನ್. ಅಡುಗೆ ಮನೆ ಆರೋಗ್ಯ. ಅಡುಗೆ ನಮ್ದು, ಆರೋಗ್ಯ ನಿಮ್ದು. ಇವತ್ತು ನಾವು ಮಾಡ್ತಾ ಇರೋಂಥ ರೆಸಿಪಿ ಬಾರ್ಲಿ ಸೂಪ್. ಯಾವಾಗಲೂ ನಾನು ಹೇಳೋ ಥರ ಬಾರ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ನಾವಿವತ್ತು ಬಾರ್ಲಿನ ತಗೊಂಡು ಸ್ವಲ್ಪ ತರಿತರಿಯಾಗಿ ಬೀಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ 15 to 20 ಮಿನಿಟ್ಸ್ ನೆನೆಸಿಟ್ಕೊಳ್ಳೋಣ. ಹಾಗೆ ತರಕಾರಿಗಳು ಏನೇನು ಬೇಕು ಅಂತ ನೋಡೋಣ. ಬೀನ್ಸ್, ಕ್ಯಾರೆಟ್, ಈರುಳ್ಳಿ, 2 to 3 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಹಾಗೂ ಬಟಾಣಿ ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಹಾಕೋಬೋದು. ನನ್ನ ಹತ್ರ ಸ್ವಲ್ಪ ಇತ್ತು, ಹಾಗಾಗಿ ನಾನು ಸ್ವಲ್ಪ ಹಾಕೋತಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ. 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಹಾಗೆ ಬೀನ್ಸ್, ಕ್ಯಾರೆಟ್. ಸ್ವಲ್ಪ ಕೊತ್ತಂಬರಿನ ನಾನು ಹಾಗೆ ಇಟ್ಕೋತಾ ಇದ್ದೀನಿ, ಆಮೇಲೆ ಹಾಕೊಳ್ಳೋಕ್ಕೆ. ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ಯಾಸ್ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಮೇಲೆ ಮುಚ್ಚಿ 1-2 ನಿಮಿಷ ಬೇಯೋವರೆಗೂ ಕಾಯೋಣ. ಈಗ ಬೆಂದಿದೆ ನೋಡಿ. ತರಕಾರಿ ಮುಕ್ಕಾಲು ಭಾಗ ಬೇಯೋವರೆಗೂ ಇದೇ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ತಾ ಇರಬೇಕು. ಈಗ ಮತ್ತೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಮುಚ್ಚಿಡೋಣ. ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಂಡು ನೀರನ್ನ ಬಿಸಾಕಿ ತರಕಾರಿ ಮಾತ್ರ ಬಳಸ್ತಾರೆ. ಹಾಗೆ ಮಾಡೋದು ತಪ್ಪು. ಯಾಕಂದರೆ ತರಕಾರಿ ಬೇಯಿಸಿದ ನೀರಲ್ಲಿ ಪೋಷಕಾಂಶಗಳು ಇರುತ್ತೆ. ಅದನ್ನು ಎಸೆಯೋದ್ರಿಂದ ತರಕಾರಿಯಲ್ಲಿರೋ ಪೋಷಕಾಂಶಗಳು ಎಲ್ಲ ಹಾಳಾಗಿ ಹೋಗುತ್ತೆ. ಹಾಗೆ ಮಾಡಬಾರ್ದು. ಈಗ ನೋಡಿದ್ರಲ್ಲ, ನೀರು ಕುದಿ ಬಂದಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬಾರ್ಲಿ, ಅದನ್ನು ಹಾಕಿಬಿಟ್ಟು ಕೈಯಾಡಿಸ್ತಾ ಇರಬೇಕು. ಸ್ವಲ್ಪ ಕುದಿ ಬರೋವರೆಗೂ ಕೈಯಾಡಿಸ್ತಾನೇ ಇರಬೇಕು. ಯಾಕೆ ಅಂತಂದರೆ ತಳ ಹತ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಹಾಗೆ ಗಂಟುಗಳಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕುದಿ ಬಂದಮೇಲೆ ಹಾಗೆಲ್ಲ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಕುದಿ ಬರೋವರೆಗೂ ಕೈಯಾಡಿಸ್ತಾ ಇರಬೇಕು. ಇದು ಕುದಿಯೋವರೆಗೂ ನಾವು ಬಾರ್ಲಿ ಉಪಯೋಗಗಳು ಏನು ಅಂತ ತಿಳ್ಕೊಳ್ಳೋಣ. ಬಾರ್ಲಿ ಉಪಯೋಗಿಸೋದು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಹಾಗೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹಾಗಾಗಿ BP ಇರೋರಿಗೆ ಕೂಡ ಇದು ಒಳ್ಳೆಯ ಆಹಾರ. ನಾನು ಇಲ್ಲಿ ರೆಸಿಪಿಗಳನ್ನ ತೋರಿಸ್ತಾ ಇರೋ ಉದ್ದೇಶ, ಡಾಕ್ಟರ್ಸ್ ಬಾರ್ಲಿ ತಿನ್ನಿ ಅಂತ ಹೇಳಿದಾಗ ಹೇಗೆ ತಿನ್ನೋದು ಅಂತ ಗೊತ್ತಿಲ್ಲದೆ ಇರೋರಿಗೆ ಈ ರೆಸಿಪಿಗಳನ್ನ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಈ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೀನಿ. ಈ ರೆಸಿಪಿಗಳನ್ನ ಟ್ರೈ ಮಾಡೋಕ್ಕೂ ಮುಂಚೆ ನಿಮ್ಮ ಡಯಟಲ್ಲಿ ಬಾರ್ಲಿನ ನೀವು ತಗೋಬಹುದಾ ಬೇಡವಾ ಅಂತ ನಿಮ್ಮ ಡಾಕ್ಟರ್ಗಳನ್ನ ಒಂದ್ಸತಿ ಕೇಳಿ ಆಮೇಲೆ ತಗೊಳ್ಳೋದು ಒಳ್ಳೆಯದು. ನೋಡಿದ್ರಲ್ವಾ, ಇದು ಚೆನ್ನಾಗಿ ಕುದಿತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಮತ್ತೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಂಡ್ರೆ ರುಚಿಯಾದ ಆರೋಗ್ಯಕರವಾದ ಬಾರ್ಲಿ ಸೂಪ್ ತಯಾರಾಗಿದೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 5 to 6 ನಿಮಿಷ ಕುದಿಯಕ್ಕೆ ಬಿಡೋಣ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಂಡ್ರೆ ರುಚಿಯಾದ ಆರೋಗ್ಯಕರವಾದ ಬಾರ್ಲಿ ಸೂಪ್ ತಯಾರಾಗಿದೆ. ನೆನಪಿಡಿ, ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ.